ನಮಸ್ತೆ ವೀಕ್ಷಕರೇ, ಕೃಷಿ ಬಾವಿ ಸರಣಿ ಸಂಚಿಕೆಗೆ ತಮ್ಮೆಲ್ಲರಿಗೂ ಸ್ವಾಗತ. ಇದು 5ನೇ ಸಂಚಿಕೆ. ಕೃಷಿ ಬಾವಿ ನಾವು ಕೃಷಿ ತಾಕುಗಳಲ್ಲಿ ನಿರ್ಮಾಣ ಮಾಡಿದ್ದೆ. ಆದರೆ ಜೂನ್ ಅಥವಾ ಜುಲೈ ತಿಂಗಳಿನಲ್ಲಿ ಅದರಲ್ಲಿ 1 ರಿಂದ 2 ಅಡಿ ಅಥವಾ 4 ಅಡಿ ಆಳದವರೆಗೆ ನೀರು ಇರೋದೇ ಆದರೆ ಕಪ್ಪೆಗಳು ಅದರಲ್ಲಿ ತುಂಬ ಹೇರಳವಾಗಿ ತಮ್ಮ ಮರಿಗಳನ್ನು ಮಾಡುತ್ತೆ. ಹೇಗೆ ಈ ಸಮಗ್ರ ಕೀಟ ನಿರ್ವಹಣಾ ಪದ್ಧತಿನಲ್ಲಿ ಕಪ್ಪೆಗಳು ಕೀಟಗಳನ್ನು ನಿರ್ವಹಣೆ ಮಾಡೋದರಲ್ಲಿ ಬಹಳ ಪ್ರಮುಖ ಪಾತ್ರಗಳನ್ನು ವಹಿಸುತ್ತೆ. ಇಲ್ಲಿ ಕಪ್ಪೆಗಳು ಉಭಯವಾಸಿಗಳಾಗಿರೋದ್ರಿಂದ ನೀರು ಮತ್ತು ಭೂಮಿಯ ಮೇಲೆ ವಾಸ ಮಾಡೋದ್ರಿಂದ ತಮ್ಮ ಜೀವಿತಾವಧಿಯ ಮುಕ್ಕಾಲು ಭಾಗ ಸಮಯವನ್ನು ಭೂಮಿಯ ಮೇಲೆ ಅವು ಕಳೆಯುತ್ತವೆ. ಅವುಗಳ ಮುಖ್ಯ ಆಹಾರ ಕೀಟಗಳೇ ಆಗಿರುತ್ತೆ. ಕೃಷಿ ಬೆಳೆಗಳಿಗೆ ಹಾನಿ ಮಾಡ್ತಕ್ಕಂತಹ ಕೀಟಗಳನ್ನು ಅವು ಪ್ರಮುಖವಾಗಿ ಗುರಿಯಾಗಿಟ್ಟಿಸ್ಕೊಂಡು ತಮ್ಮ ಆಹಾರವನ್ನಾಗಿ ಅವು ಹುಡುಕಾಟ ಮಾಡಿ ತಿನ್ನೋದ್ರಿಂದ, ಒಂದು ಪ್ರೌಢಾವಸ್ಥೆಯ ಚಿಟ್ಟೆ ಅಥವಾ ಕೀಟಗಳನ್ನು ಅದು ತಿನ್ನೋದ್ರಿಂದ ಸಾವಿರಾರು ಲಾರ್ವಾ ಹಂತದ ಕೀಟ ಬಾಧೆ ಬೆಳೆಗಳಿಗೆ ಹಾನಿಯಾಗೋದನ್ನು ತಪ್ಪಿಸುತ್ತೆ. ಆ ಉದ್ದೇಶದಿಂದ ಕೃಷಿ ಹೊಂಡಗಳು ವಿವಿಧ ಉದ್ದೇಶಗಳಲ್ಲಿ ಒಂದು ಉದ್ದೇಶ ಆದಂತಹ ಕೀಟ ನಿರ್ವಹಣಾ ಪದ್ಧತಿಯಲ್ಲಿ ಕೃಷಿ ಹೊಂಡಗಳ ಪಾತ್ರ ಬಹಳ ಮುಖ್ಯವಾಗಿರುತ್ತೆ. ನೀವಿಲ್ಲಿ ನೋಡ್ತಾ ಇರ್ಬೋದು, ಇವೆಲ್ಲ ಕಪ್ಪೆಯ ಮರಿಗಳು. ಇವುಗಳನ್ನ ಗೋದುಮೊಟ್ಟೆ ಮತ್ತು ಟ್ಯಾಡ್ಪೋಲ್ ಅಂತ ಕರೀತಾರೆ. ಇದರಲ್ಲಿ ಬಾಲ ಇರುತ್ತೆ. ಇನ್ನೇನು ಕೆಲವು ದಿನಗಳಲ್ಲಿ ಇದರ ಬಾಲ ಕಳಚಿ ಕಾಲು ಬಂದ ನಂತರ ಇವು ಕೃಷಿಯ ಎಲ್ಲ ತಾಕುಗಳಿಗೆ ಆಡಿಕೊಳ್ಳುತ್ತವೆ. ಈ ಕಪ್ಪೆಗಳು ಸದ್ದಿಲ್ಲದೆ ತಮ್ಮ ಕೀಟ ನಿಯಂತ್ರಣ ಒಂದು ಕಾರ್ಯವನ್ನು ಮಾಡೋದರಿಂದ ಬಹಳ ಪ್ರಯೋಜನಕಾರಿಯಾಗಿ ಸಮಗ್ರ ಕೀಟ ನಿರ್ವಹಣಾ ಪದ್ಧತಿಯಲ್ಲಿ ಕಪ್ಪೆಗಳ ಪಾತ್ರ ಬಹಳ ಪ್ರಮುಖ ಪಾತ್ರ ವಹಿಸುತ್ತೆ.